ರಾಜ್ಯದಲ್ಲಿ ಚಿನ್ನದಂಗಡಿಗಳನ್ನು ಟಾರ್ಗೆಟ್ ಮಾಡಿ ದರೋಡೆ ಮಾಡುವಂತ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಈಗ ಮತ್ತೊಂದು ಕೇಸ್ನ ಡೀಟೇಲ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಚಿನ್ನದ ಬೆಲೆ ಹೆಚ್ಚಳವಾಗ್ತಾ ಇದ್ದ ಬೆನ್ನಿಗೆ ಕಳ್ಳರ ಕಾಟವೂ ಕೂಡ ಹೆಚ್ಚಾಗ್ತಾನೆ ಇದೆ. ಕಳೆದ 2 ದಿನದಲ್ಲಿ 2 ಚಿನ್ನದಂಗಡಿಗೆ ಕನ್ನ ಹಾಕಿದ್ದಾರೆ, ದರೋಡೆ ಮಾಡಲಾಗಿದೆ. ಮೊನ್ನೆ ಉತ್ತರ ಕರ್ನಾಟಕದ ವಿಜಯಪುರ, ನಿನ್ನೆ ದಕ್ಷಿಣ ಕರ್ನಾಟಕದ ನೆಲಮಂಗಲ, 2 ಕಡೆ ಚಿನ್ನ ದರೋಡೆಯಾಗಿದೆ. ಹೈವೇ ಪಕ್ಕದಲ್ಲಿರುವಂತಹ ಅಂಗಡಿಗಳು ಟಾರ್ಗೆಟ್ ಆಗ್ತಾ ಇದ್ದಾವೆ. 2 ಕೇಸು ಕೂಡ ಹಂಗೆ ಇದೆ. ನೆಲಮಂಗಲ ಸಮೀಪ 30 ಗ್ರಾಂ ಚಿನ್ನ, 50,000 ನಗದು ದೋಚಿ ಕದೀಮರು ಪರಾರಿಯಾಗಿದ್ದಾರೆ. ದಾಸನಪುರದ ರಾಮದೇವ್ ಜ್ಯುವೆಲರಿ ಅಂಗಡಿಗೆ ಕನ್ನ ಹಾಕಿದ್ದಾರೆ. ಗನ್ ತೋರಿಸಿ ಚಿನ್ನದಂಗಡಿಗೆ ನುಗ್ಗಿ ರಾಬರಿ ಮಾಡಿದ್ದಾರೆ. ಉತ್ತರ ಪ್ರದೇಶದ ಮೂಲದ ಆರೋಪಿಗಳು ಕಳ್ಳತನ ಮಾಡಿರೋದು. ಇನ್ನು ಗನ್ ತೋರಿಸಿದ ಕಳ್ಳನಿಗೆ ಪಂಚ್ ಮಾಡಿದ್ದಾನೆ ಬಾಲಕ ಕೊಟ್ಟ ಪಂಚ್ಗೆ ಹೆದರಿ ಮೊಬೈಲ್ ಬಿಟ್ಟು ಓಡಿದ್ದಾರೆ ಕಳ್ಳರು. ಅಂಗಡಿಯಲ್ಲಿ ಸಿಕ್ಕ ಚಿನ್ನಾಭರಣ ದೋಚಿ ಗ್ಯಾಂಗ್ ಎಸ್ಕೇಪ್ ಆಗಿದೆ. ನೆಲಮಂಗಲ ಸಮೀಪ ನಡೆದಿರುವಂತಹ ದರೋಡೆಯ ದೃಶ್ಯ ಇದು. 2 ದರೋಡೆಕೋರರು ಗನ್ ತೋರಿಸಿ ಬೆದರಿಸಿ ಚಿನ್ನಾಭರಣ ಕಳ್ಳತನ ಮಾಡಿರೋದು. ಸಿಸಿಟಿವಿ ದೃಶ್ಯ ನೀವು ಗಮನಿಸ್ತಾ ಇರೋದು. ಈಗ ಚಿನ್ನದಂಗಡಿಗೆ ನುಗ್ಗಿ ರಾಬರಿ ಮಾಡಿದ್ದಾರೆ. ಮಾಹಿತಿ ಪ್ರಕಾರ ಸುಮಾರು 30 ಗ್ರಾಂನಷ್ಟು ಚಿನ್ನ, 50,000 ನಗದು ರಾಬರ್ಸು ಕಳ್ಳತನ ಮಾಡಿ ಪರಾರಿಯಾಗಿರೋದು. ನೆಲಮಂಗಲ ಸಮೀಪ ನಡೆದಿರುವಂಥ ಘಟನೆ ಇದು. ದೃಶ್ಯ ಗಮನಿಸ್ತಾ ಇದ್ದೀರಿ. ಇನ್ನು ರಾಮದೇವ್ ಅನ್ನುವಂಥ ಜ್ಯುವೆಲರಿ ಶಾಪು, ಉತ್ತರ ಪ್ರದೇಶದ ಮೂಲದವರು ಅನ್ನೋದು ಪ್ರಾಥಮಿಕವಾಗಿ ಗೊತ್ತಾಗಿದೆ. ಇನ್ನು ಗನ್ ತೋರಿಸಿದ ಕಳ್ಳನಿಗೆ ಬಾಲಕನೊಬ್ಬ ಪಂಚ್ ಮಾಡಿದ್ದಾನೆ. ಬಾಲಕ ಪಂಚ್ ಕೊಡ್ತಾ ಇದ್ದಂತೆ ಮೊಬೈಲ್ ಬಿಟ್ಟು ಓಡಿದ್ದಾರೆ ಕಳ್ಳರು. 2 ಸಿಮಿಲರ್ ಕೇಸ್ಗಳು ನೀವು ಗಮನಿಸಬಹುದು. ವಿಜಯಪುರದಲ್ಲೂ ಹಿಂಗೇನೆ, ಹೆದ್ದಾರಿ ಪಕ್ಕದಲ್ಲೇ ಇದ್ದಂಥ ಜ್ಯುವೆಲರಿ ಶಾಪು, ನೆಲಮಂಗಲದಲ್ಲೂ ಕೂಡ ಹೆದ್ದಾರಿ ಪಕ್ಕದಲ್ಲೇ ಇದ್ದಂಥ ಜ್ಯುವೆಲರಿ ಶಾಪು. ಅಲ್ಲೂ ಗನ್ನು, ಇಲ್ಲೂ ಗನ್ನು. 2 ದೃಶ್ಯ ನೀವು ನೋಡ್ತಾ ಇರೋದು ವಿಜಯಪುರ ಮತ್ತು ನೆಲಮಂಗಲ. ಹೋಲಿಕೆ ಇದೆ 2 ಕೇಸುಗಳಿಗೂ ಕೂಡ. ನೆಲಮಂಗಲದಲ್ಲಿ 2, ವಿಜಯಪುರದಲ್ಲೂ ಕೂಡ ಅದೇ ರೀತಿ ಮುಖ ಕಾಣದ ರೀತಿಯಲ್ಲಿ ಹೆಲ್ಮೆಟ್ ಅನ್ನು ಧರಿಸಿ, ಮುಖಗವಸನ್ನು ಧರಿಸಿ ಜ್ಯುವೆಲರಿ ಶಾಪಿಗೆ ನುಗ್ತಾರೆ, ಪಿಸ್ತೂಲ್ ತೋರಿಸ್ತಾರೆ, ಬೆದರಿಸ್ತಾರೆ. ಸುಮಾರು 200 ಗ್ರಾಮಗೂ ಅಧಿಕ ಚಿನ್ನಾಭರಣಗಳನ್ನ ಎತ್ಕೊಂಡು ಪರಾರಿ ಆಗ್ತಾರೆ. ವಿಜಯಪುರದ್ದು 2 ದೃಶ್ಯ ನೋಡ್ಬೋದು ನೀವು. 2ಕ್ಕೂ ಸಿಮಿಲಾರಿಟಿ ಇದೆ. ಸಂದರ್ಭದಲ್ಲಿ ನಮ್ಮ ದಾಸನಪುರ ಬಸ್ ಸ್ಟ್ಯಾಂಡ್ ಬಳಿ ರಾಮದೇವ್ ಜ್ಯುವೆಲರ್ಸ್ ಅಂತ ಒಂದು ಚಿಕ್ಕ ಆಭರಣ ಶಾಪ್ ಇದೆ. ಅಲ್ಲಿ ಒಂದು 3 ಜನ ಒಂದು 2 ವೀಲರಲ್ಲಿ ಬಂದು ಒಂದು ಪಿಸ್ತೂಲ್ ಅಂತಹ ಒಂದು ಇದರಲ್ಲಿ ಎದುರಿಸಿ ಅಲ್ಲಿ ಅಂಗಡಿಯಲ್ಲಿರ್ತಕ್ಕಂಥ 2 ಮಾಲೀಕರ ಮಕ್ಕಳು ಇರ್ತಾರೆ ಆ ಟೈಮಲ್ಲಿ, ಅವರಿಗೆ ಎದುರಿಸಿ ಒಂದು 30 ಗ್ರಾಮ್ ಅಷ್ಟು ಚಿನ್ನಾಭರಣಗಳು ಮತ್ತು ಒಂದು 50,000 ಹಣ ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಅಂತ ರಾಮದೇವ್ ಜ್ಯುವೆಲರ್ಸ್ನ ಮಾಲೀಕರಾದಂತಹ ಮಾಣಿಕ್ ರಾಮನ್ ಅನ್ನೋರು ದೂರನ್ನು ನೀಡುತ್ತಾರೆ. ಅದರಂತೆ ನಮ್ಮಲ್ಲಿ ಒಂದು ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಒಂದು ರಾಬರಿ ಕೇಸನ್ನು ದಾಖಲು ಮಾಡಿಕೊಂಡು ಆರೋಪಿತರ ಪತ್ತೆಗೆ ಪ್ರಯತ್ನ ಮಾಡಲಾಗ್ತಾ ಇದೆ. ಅದರ ಅಸಲಿಗನ್ನ ಅಥವಾ ನಕಲಿಗನ್ನ ಅದು ಈಗಲೇ ಹೇಳಲಿಕ್ಕಾಗೋದಿಲ್ಲ, ಅದು ಎಲ್ಲ ನೋಡಬೇಕು. ಇದು ನೆಲಮಂಗಲದ ಜ್ಯುವೆಲರಿಯ ಸುದ್ದಿಯನ್ನು ನೀವು ಗಮನಿಸಿದ್ದು. ನಾನು ಆಗಲೇ ವಿಜಯಪುರದ ದೃಶ್ಯವನ್ನು ತೋರಿಸ್ತಾ ಇದ್ದೆ. ಸೊ ಈ ದರೋಡೆಗೆ ಸಂಬಂಧಿಸಿದಂತೆ ಈಗ ಒಂದಿಷ್ಟು ಡೀಟೇಲ್ ಲಭ್ಯ ಆಗ್ತಾ ಇದೆ. ಚಡಚಣ ಸಮೀಪ ನಡೆದಿರುವಂಥ ದರೋಡೆ ಕೇಸಿಗೆ ಸಂಬಂಧಿಸಿ ಈಗ ಅಪ್ಡೇಟ್ ಸಿಗ್ತಾ ಇರೋದು. ಈ ದರೋಡೆ ಕೇಸ್ನಲ್ಲೇ ಒಂದು ಟ್ವಿಸ್ಟ್ ಸಿಕ್ಕಿದೆ. ಈಗ ಚಿನ್ನದಂಗಡಿ ದರೋಡೆಯ ಹಿಂದಿನ ಕತೆ ರೋಚಕವಾಗಿದೆ. ದರೋಡೆಕೋರರು ಸ್ಕೆಚ್ ಹಾಕಿದ್ದಂಥ ಅಂಗಡಿಯೇ ಒಂದು, ದರೋಡೆ ಮಾಡಿದ್ದು ಮತ್ತೊಂದು ಅಂಗಡಿ. ಚಡಚಣದ ಹಲ್ಸಂಗಿ ಗ್ರಾಮದಲ್ಲಿ ಒಟ್ಟು 6 ಚಿನ್ನದಂಗಡಿಗಳಿದ್ದಾವೆ. ಆ ಪೈಕಿ 1 ಚಿನ್ನದಂಗಡಿಗೆ ದರೋಡೆಕೋರರು ಟಾರ್ಗೆಟ್ ಮಾಡಿದ್ರು. 1 ವಾರದಿಂದ ಸ್ಕೆಚ್ ಹಾಕಿ ಓಡಾಟ ಮಾಡಿದ್ರು ಕಳ್ಳರು. ಪ್ರಿಯಾ ಜ್ಯುವೆಲರ್ಸ್ ಅಂತ ಅಂಗಡಿಯ ಹೆಸರು. ಆದರೆ ಇವರು ದರೋಡೆಗೆ ಬಂದ ದಿನ ಆ ಅಂಗಡಿ ಕ್ಲೋಸ್ ಆಗಿತ್ತು. 2 ಚಿನ್ನದ ಅಂಗಡಿಯ ಮುಂದೆ ಸಿಕ್ಕಾಪಟ್ಟೆ ಜನ ಇದ್ರು. ಕೊನೆಗೆ ಜನ ಇಲ್ಲದಂತ ಮಹಾರುದ್ರ ಕಂಚಗಾರ್ ಅನ್ನುವಂಥ ಅಂಗಡಿ
ಅದು ಟಾರ್ಗೆಟ್ ಆಗಿದೆ. ಅದಕ್ಕೆ ನುಗ್ಗಿದ್ದಾರೆ. ಚಿನ್ನಾಭರಣಗಳೊಂದಿಗೆ ಪರಾರಿಯಾಗಿದ್ದಾರೆ. ಕಂಟ್ರಿ ಮೇಡ್ ಪಿಸ್ತೂಲು ಅದನ್ನು ತೋರಿಸಿ ಬೆದರಿಸಿ 350 ಗ್ರಾಂ ಚಿನ್ನದೊಂದಿಗೆ ಪರಾರಿಯಾಗಿದೆ. ಮಾಲೀಕ ಒಬ್ಬರೇ ಇದ್ದ ಅನ್ನೋದನ್ನು ಅಬ್ಸರ್ವ್ ಮಾಡಿದ್ದಾರೆ, ದೂರದಲ್ಲೇ ಗಮನಿಸಿದ್ದಾರೆ. ಆ ನಂತರ ಆ ಅಂಗಡಿಗೆ ನುಗ್ಗಿ ದರೋಡೆ ಮಾಡಿದ್ದಾರೆ. ಆರೋಪಿಗಳಿಗಾಗಿ ಸದ್ಯ ಚಡಚನ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ, 5-6 ಅಂಗಡಿಗಳಿತ್ತು. ಅದರಲ್ಲಿ ಒಂದು ಟಾರ್ಗೆಟ್ ಆಗಿತ್ತು ಪ್ರಿಯಾ ಜ್ಯುವೆಲ್ಲರ್ಸು ಅಂತ. ಹಲವು ದಿನಗಳಿಂದ ಸ್ಕೆಚ್ ಹಾಕಿದ್ರು. ಬಟ್ ಪ್ರಿಯಾ ಜ್ಯುವೆಲ್ಲರ್ಸು ಇವರು ಬಂದ ದಿನ, ದರೋಡೆಕೋರರು ದರೋಡೆಗೆ ಅಂತ ಬಂದ ದಿನ ಕ್ಲೋಸ್ ಆಗಿತ್ತು. ಉಳಿದೆರಡು ಅಂಗಡಿಗಳ ಮೇಲೂ ಕೂಡ ಇವರ ಕಣ್ಣು ಬಿದ್ದಿದೆ. ಕೊನೆಗೆ ಅಲ್ಲಿ ಜನ ಇದ್ರು ಅನ್ನೋ ಕಾರಣಕ್ಕಾಗಿ ಈಗ ದರೋಡೆಯಾದಂಥ ಜ್ಯುವೆಲ್ಲರ್ಸ್ಗೆ ನುಗ್ಗಿದ್ದಾರೆ. ಈ ಹಲಸಂಗಿ ಗ್ರಾಮದಲ್ಲಿ ನಡೆದಂಥ ಈ ಬಂಗಾರದ ದರೋಡೆ ಏನಿದೆ, ಅದರಲ್ಲೂ ಕೂಡ ಈ ಬಂಗಾರದ ಅಂಗಡಿಯ ಮಾಲೀಕನ ಹಣೆಗೆ ಗನ್ನಿಟ್ಟು, ಅಂದರೆ ಗನ್ ಪಾಯಿಂಟಲ್ಲಿ ಏನು ದರೋಡೆ ನಡೆದಿದೆ, ಆ ದರೋಡೆಯ ಹಿನ್ನೆಲೆಯನ್ನು ನೋಡ್ತಾ ಇದ್ದೀರಿ. ಸಂಪೂರ್ಣವಾಗಿ ವಿಚಿತ್ರ. ಮತ್ತೊಂದು ಕಡೆಗೆ ಭಯ ಹುಟ್ಟಿಸುವಂಥದ್ದು. ಯಾವುದೋ ಬೇರೆ ಅಂಗಡಿಗೆ ಸ್ಕೆಚ್ ಹಾಕಿದ್ದು ಅದು ದರೋಡೆ ಆದ ಅಂಗಡಿಯೇ ಬೇರೆ. ನಾವೀಗ ಹಲಸಂಗಿ ಗ್ರಾಮದ ಈ ಏನು ಚಿನ್ನದ ಅಂಗಡಿಯ ಸರ ಬಜಾರ್ ಇದೆ, ಆ ಬಜಾರಲ್ಲಿದ್ದೀವಿ. ನಿಮ್ಗೆ ಹೇಳ್ತೀನಿ, ಈ ಹಲಸಂಗಿ ಗ್ರಾಮದಲ್ಲಿ ಒಟ್ಟು 6 ಬಂಗಾರದ ಅಂಗಡಿಗಳಿದ್ದಾವೆ, 6 ಚಿನ್ನದ ಅಂಗಡಿಗಳು. ಯಾಕೆ ಹಲಸಂಗಿ ಗ್ರಾಮಕ್ಕೆ ಬಂದು ಯಾಕೆ ಇವರು ದರೋಡೆ ಮಾಡಿದ್ರು ಅನ್ನೋದಕ್ಕೆ ಇಲ್ಲಿ ಆನ್ಸರ್ ಇದೆ ನೋಡಿ. ನಾನು ಹಿಂದೆ ಏನು ನೋಡ್ತಾ ಇದ್ರಿ, ಇಲ್ಲಿ ಒಂದು ಬಂಗಾರದ ಚಿನ್ನದ ಅಂಗಡಿ ಇದೆ. ಇಲ್ಲಿ ಒಂದು ಯೂನಿಯನ್ ಬ್ಯಾಂಕ್ ಇದೆ. ಇಲ್ಲಿ ಒಂದು ಚಿನ್ನದ ಅಂಗಡಿ. ಇಲ್ಲಿ ಹಿಂದೆ ತಿರುಗಿ ನೋಡಿದ್ರೆ ಮತ್ತೊಂದು ಕಡೆ ಈ ಬಲಭಾಗದಲ್ಲಿ ಇಲ್ಲಿಯೂ ಸಹ ಏನಂದರೆ ಅಲ್ಲಿ ಒಂದು ಚಿನ್ನದ ಅಂಗಡಿ ಇದೆ, ಅದು ಕೂಡ ಚಿನ್ನದ ಅಂಗಡಿ. ಇವತ್ತು ಎಲ್ಲವೂ ಕೂಡ ಬಂದ್ ಆಗಿರುವಂಥದ್ದು. ಪ್ರಮುಖ ಕಾರಣ ಏನಂತ ಹೇಳಿದ್ರೆ, ಒಂದು ಏನು ಇನ್ಸಿಡೆಂಟ್ ಆಗಿದೆ, ಆ ಬಳಿಕ ಎಲ್ಲ ಚಿನ್ನದ ಅಂಗಡಿ ಬಂದ್ ಮಾಡಿದ್ದಾರೆ. ಇಲ್ಲಿ ಒಂದಿದೆ ನೋಡಿ ಚಿನ್ನದ ಅಂಗಡಿ. ಆಮೇಲೆ ಇನ್ನೊಂದು ಅಲ್ಲೊಂದೇನು ಮಹಾರುದ್ರ ಅವರಿಂದ ಏನೊಂದು ಚಿನ್ನದ ಅಂಗಡಿ, ಅದೊಂದು, ಅದರ ಪಕ್ಕ ಇನ್ನೊಂದು ಚಿನ್ನದ ಅಂಗಡಿ. ಒಟ್ಟು ಇಲ್ಲಿ ಏನಂದರೆ 6 ಚಿನ್ನದ ಅಂಗಡಿಗಳಿದ್ದಾವೆ. ಅವರು ಸ್ಕೆಚ್ ಹಾಕಿದ್ದು ಇನ್ನೊಂದು ಈ ಮೇಲ್ಭಾಗದಲ್ಲಿ ಒಂದು ಚಿನ್ನದ ಅಂಗಡಿ ಬರುತ್ತೆ, ಅದನ್ನು ದರೋಡೆ ಮಾಡಬೇಕು ಅಂಥೇಳಿ ಏನಾದರೂ ಸ್ಕೆಚ್ ಹಾಕಿದ್ರು ಅಂತಕ್ಕಂಥ ಮಾಹಿತಿಗಳಿದ್ದಾವೆ ಅಲ್ಲಿ. ಆದರೆ ಅವರು ಇಲ್ಲಿ ಬಂದಾಗ ಅಂದರೆ 3 ಬಾರಿ ಈ ಲೈನಲ್ಲಿ ಅಡ್ಡಾಡ್ತಾರೆ. ಆದರೆ ಇಲ್ಲಿ ನೋಡ್ತಾ ಇದ್ದರೆ ಈ ಚಿನ್ನದ ಅಂಗಡಿ ಕಳ್ಳತನ ಮಾಡಬೇಕು ಅಂತ ಹೇಳಿ, ದರೋಡೆ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಆಲ್ರೆಡಿ 3 ಜನ ಹೊರಗಡೆ ಕೂತಿದ್ದರು ಸ್ಥಳೀಯರು. ಇನ್ನೊಂದು ಕಡೆಗೆ ಈ ಚಿನ್ನದ ಅಂಗಡಿಗೆ ದರೋಡೆಗೆ ಕೈ ಹಾಕಬೇಕಂದ್ರೆ ಇಲ್ಲಿಯೂ ಕೂಡ ಏನಂತಾರೆ ಜನ ಇದ್ದರು. ಬಟ್ಟೆ ಅಂಗಡಿ ಓಪನ್ ಇತ್ತು, ಆಮೇಲೆ ಈ ಇತ್ತ ಮೊಬೈಲ್ ಅಂಗಡಿ ಓಪನ್ ಇತ್ತು. ಹೀಗಾಗಿ ಇಲ್ಲಿಯೂ ಕೂಡ ಅವರಿಗೆ ಸಲೀಸಾಗಿ ದರೋಡೆ ಮಾಡೋದಕ್ಕೆ ಆಗಿಲ್ಲ. ಮತ್ತೊಂದು ಕಡೆ ಇಲ್ಲೊಂದು ಏನು ಚಿನ್ನದ ಅಂಗಡಿ ಇದೆ, ಇದು ಬಂದಿದೆ. ಇಲ್ಲಿ ಏನಂತಂದರೆ ಅವರು ನಿನ್ನೆ ಯಾವುದೋ ಕಾರ್ಯನಿಮಿತ್ತ ಅವರು ಲಾಕನ್ನು ಮಾಡ್ಕೊಂಡು ಹೋಗಿದ್ರು. ಇದಾದ ಬಳಿಕ ಏನಂತಂದರೆ ಅವರು ಸ್ಕೆಚ್ ಹಾಕಿದ್ದೇ ಈ ಮಹಾರುದ್ರ ಏನಿದ್ದಾರೆ ಅವರ ಕಂಚಿಗಾರ ಅನ್ನತಕ್ಕಂಥ ಅವರ ಚಿನ್ನದ ಅಂಗಡಿಗೆ. ಅದು ಈ ಭಾಗದಲ್ಲಿ ಬರುತ್ತೆ. ಅಂದರೆ 3 ಬಾರಿ ಈ ಎಲ್ಲ ಚಿನ್ನದ ಅಂಗಡಿಗಳ ಮೇಲೆ ಅಬ್ಸರ್ವ್ ಮಾಡಿದರೆ 3 ಬಾರಿ ಇಲ್ಲಿ ಅಡ್ಡಾಡ್ತಾರೆ. ಬಳಿಕ ಏನಂತಂದರೆ ಕಣ್ಣು ಬಿದ್ದಿರುವಂಥದ್ದು ಈ ಚಿನ್ನದ ಅಂಗಡಿಯ ಒಳಗೆ ಯಾರೂ ಕೂಡ ಇರೋದಿಲ್ಲ. ಅಂದರೆ ಆ ಓನರನ್ನು ಹೊರತುಪಡಿಸಿದಂತೆ ಅಲ್ಲಿ ಯಾರೂ ಸಹ ಇರೋದಿಲ್ಲ. ಹೀಗಾಗಿ ಏನಂದರೆ ಅವರಿಗೆ ಈ ಒಂದು ದರೋಡೆಯನ್ನು ನಡೆಸೋದಕ್ಕೆ ತುಂಬಾ ಅದೊಂದು ಏನಂತ ಹೇಳಿದ್ರೆ, ಈ ದರೋಡೆಯನ್ನು ಇಲ್ಲಿ ಸಲೀಸಾಗಿ ಮಾಡಿಬಿಡ್ಬೋದಪ್ಪ, ಹಣೆಗೆ ಬಂದೂಕಿಟ್ರೆ ಸಾಕು ಚಿನ್ನ ಬಂದುಬಿಡುತ್ತೆ ಅನ್ನೋ ಲೆಕ್ಕದಲ್ಲಿ ಅವರಿಗೆ ವಾತಾವರಣ ಅಲ್ಲಿ ಇರುತ್ತೆ. ಇಲ್ಲೆಲ್ಲವೂ ಕೂಡ ಇಲ್ಲಿ ಜನ ಇರೋದ್ರಿಂದಾಗಿ ಕಂಚಿಗಾರ ಅಂಗಡಿಗೆ ಸ್ಕೆಚನ್ನು ಹಾಕಿ ಅಲ್ಲಿ ದರೋಡೆಯನ್ನು ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.